ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಟೀಮ್ ಇಂಡಿಯಾ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ODI ಸೀರೀಸ್ ಸ್ಟಾರ್ಟ್ ಆಗ್ತದೆ ಜನವರಿ 11ನೇ ತಾರೀಕಿಂದ. ಇದಕ್ಕೆ ಸ್ಕ್ವಾಡಿನ ಅನೌನ್ಸ್ ಆಗಿಲ್ಲ. ಸೊ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದರೆ ಜನವರಿ 3ನೇ ತಾರೀಕು ಸ್ಕ್ವಾಡ್ ಅನೌನ್ಸ್ ಆಗುತ್ತೆ. ODI ಸ್ಕ್ವಾಡ್ ಅಗೇನ್ಸ್ಟ್ ನ್ಯೂಜಿಲೆಂಡ್ ಅಂತ. ಸೊ ಇದಕ್ಕೆ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಏನೆಲ್ಲ ಆಗ್ಬೋದು ಸ್ಕ್ವಾಡಲ್ಲಿ ಚೇಂಜಸ್ಸು ಅದು ಇದು ಅನ್ನೋ ರಿಲೇಟೆಡು. ಸೊ ನಾರ್ಮಲಿ ಗೊತ್ತಿರೋದೇ ಮೇನ್ ಪ್ಲೇಯರ್ಸ್ಗಳಾಗಿರುವಂಥ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಜೊತೆಗೆ KL ರಾಹುಲ್ ಆ್ಯಂಡ್ ಋತುರಾಜ್ ಗಾಯಕ್ವಾಡ್ ಬೇರೆ ಲಾಸ್ಟ್ ಹಿಂಗೆ ಸಾಕಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಲಾಸ್ಟ್ ಸೀರೀಸಲ್ಲಿ. ಅದರಿಂದ ಖಂಡಿತ ಅವ್ರನ್ನಂತೂ ಹಾಕೊಂಡ್ಲೇಬೇಕು. ಸೊ ಒಂಥರ ಮೈನ್ ಬ್ಯಾಟಿಂಗ್ ಯೂನಿಟ್ ಏನಿತ್ತು, ಸೊ ಆ ಬ್ಯಾಟಿಂಗ್ ಯೂನಿಟ್ ಹಂಗೆ ರಿಟೈನ್ ಮಾಡ್ತಾರೆ. ಇಲ್ಲೇನು ಅಂತ ಅಂದರೆ ರಿಷಬ್ ಪಂತ್ ಅವ್ರನ್ನ ಕನ್ಸಿಡರ್ ಮಾಡಬೇಕಾಗಿತ್ತು. ಯಾಕೆಂತಂದರೆ ರಿಷಬ್ ಪಂತು ಇಲ್ಲಿ T20 ಸ್ಕ್ವಾಡಲ್ಲೂ ಕೂಡ ಇಲ್ಲ, T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲೂ ಕೂಡ ಇಲ್ಲ. ಸೊ ಅವರು ಕೂಡ ಇವಾಗ ಖಾಲಿ ಇದ್ದಾರೆ ಆ್ಯಂಡ್ ಡೆಲ್ಲಿಗೂ ಕೂಡ ಚೆನ್ನಾಗೇ ಆಡಿದ್ದಾರೆ. ಸೊ ಅದರಿಂದ ಅವ್ರನ್ನ ಕನ್ಸಿಡರ್ ಮಾಡಬೇಕು ಅಂತ ಒಂದು ಕಡೆ ಜನ ಆಯಿತು ಅಂತಂದರೆ, ಇನ್ನೂ ಒಂದು ಕಡೆಯಿಂದ ಇಶಾನ್ ಕಿಶನ್ ಅವರು ಸೆಲೆಕ್ಟ್ ಆಗ್ಬೋದು ಈ ಒಂದು ಸೀರೀಸ್ಗೆ ಅನ್ನೋ ಥರ ರಿಪೋರ್ಟ್ಸ್ಗಳು ಬರ್ತಾ ಇದೆ. ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಆ್ಯಸ್ ಎ ಬ್ಯಾಕಪ್ ವಿಕೆಟ್ ಕೀಪರು KL ರಾಹುಲ್ ಮೇನ್ ವಿಕೆಟ್ ಕೀಪರ್ ಆಗಿ ಇರ್ತಾರೆ. ಇಲ್ಲಿ ಇಶಾನ್ ಕಿಶನ್ಗೆ ಅವಕಾಶ ಸಿಕ್ತು ಅಂತಂದರೆ ಹೆಂಗಿದ್ರು ಅವರು ಇವಾಗ ವಿಜಯ್ ಹಜಾರೆ ಟ್ರೋಫಿನ ಆಡ್ತಿದ್ದಾರೆ, ಇಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ನ ಆಡ್ತು ಅಂತಂದರೆ T20 ವರ್ಲ್ಡ್ ಕಪ್ಪಿಗೆ ಕರೆಕ್ಟಾಗಿರುತ್ತೆ. ಇಲ್ಲಿಂದ ಹಂಗೆ ಕಂಟಿನ್ಯೂಷನ್ ಇರುತ್ತೆ. ಇಂಟರ್ನ್ಯಾಷನಲ್ ಸಿಕ್ಯೂಟಲ್ಲಿ ಆಡೋರು ಸಿಕ್ಕಾಪಟ್ಟೆ ದಿನಗಳಾಗಿ ಹೋಗ್ಬಿಟ್ಟಿದೆ. ODIs ಅಂತ ಬಂದಾಗ ಇಶಾನ್ ಕಿಶನ್ನ ಸ್ಟ್ಯಾಟ್ಸು ಸಖತ್ತಾಗೇನೆ ಇದೆ. ಹೌದು, ಡಬಲ್ ಸೆಂಚುರಿನೂ ಕೂಡ ಇದೆ. ರಿಷಬ್ ಪಂತ್ ಅಷ್ಟರ ಮಟ್ಟಿಗೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ODIs ಅಂತ ಬಂದಾಗ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಸೊ ಅದರಿಂದ ಇಶಾನ್ ಕಿಶನ್ಗೆ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ನೋಡೋಣ ಅದೇನಾಗುತ್ತೆ ಅಂತ. ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಯಾರು ಇರ್ತಾರೆ ಅಂತ. ಬ್ಯಾಕಪ್ ಇಸ್ ಎ ಬ್ಯಾಕಪ್ ಆಗಿ ಹೋಗ್ಬಿಡುತ್ತೆ. ಎಲ್ಲೋ T20 ವರ್ಲ್ಡ್ ಕಪ್ಪಲ್ಲೂ ಬ್ಯಾಕಪ್ಪು, ಇಲ್ಲಿ ರಿಷಬ್ ಪಂತ್ ಬಂದರೂ ಕೂಡ ಬ್ಯಾಕಪ್ ಆಗೇನೆ ಆಡಬೇಕು, ಇವ್ರು ಬಂದರೂ ಕೂಡ ಬ್ಯಾಕಪ್ ಆಗೇನೆ ಇರಬೇಕು. ಮೈನ್ ಲೆವೆನಲ್ಲಿ ಅವಕಾಶ ಸಿಗೋವಂಥದ್ದು ಕಮ್ಮಿನೇ, ಚಾನ್ಸಸ್ ಕಮ್ಮಿನೇ. ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ ಶ್ರೇಯಸ್ ಅಯ್ಯರು ಇನ್ನೂ ಇಂಜುರಿಯಿಂದ ಬಳಲ್ತಾ ಇದ್ದಾರಂತೆ. ಜನವರಿ 3ನೇ ತಾರೀಕು ಇವರು ಮ್ಯಾಚ್ ಆಡ್ಬೋದು ಅನ್ನೋ ಥರ ಮಧ್ಯಪ್ರದೇಶ ಅಗೇನ್ಸ್ಟ್ ಅಂತ ಕಾಣಿಸುತ್ತೆ, ಆಡ್ಬೋದು ಅನ್ನೋ ಥರ ಅಪ್ಡೇಟ್ ಇತ್ತು. ಬಟ್ ಇನ್ನೂ ಅದ್ರ ರಿಲೇಟೆಡ್ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಆ್ಯಂಡ್ ಇವರು ODI ಸೀರೀಸಿಂದ ರೂಲ್ಡ್ ಔಟ್ ಆಗುವಂಥ ಎಲ್ಲ ಪಾಸಿಬಿಲಿಟಿ ಕಾಣಿಸ್ತಾ ಇದೆ. ಸೊ ಇನ್ನೂ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿಲ್ಲ. ಸೊ ಸ್ಕ್ವಾಡ್ ಅನೌನ್ಸ್ ಆದಮೇಲೆ ಗೊತ್ತಾಗೋದು ನಮಗೆ ಯಾರ್ಯಾರು ಸ್ಕ್ವಾಡಲ್ಲಿ ಇನ್ಕ್ಲೂಡ್ ಆಗಿದ್ರೆ ಇಲ್ಲ ಅಂತ. ಬಟ್ ಶ್ರೇಯಸ್ ಅಯ್ಯರು ಆಡೋ ಸಾಧ್ಯತೆ ತೀರಾ ಕಮ್ಮಿ ಈ ಒಂದು ODI ಸೀರೀಸಲ್ಲಿ ಅಂತ ಅಪ್ಡೇಟ್ ಬರ್ತಿದೆ. ಅವರು ವಿಜಯ್ ಹಜಾರೆ ಟ್ರೋಫಿಲಿ ಆಡಿದ್ರು ಕೂಡ ಇಲ್ಲಿ ಅವರಿಗೆ ಕ್ಲಿಯರೆನ್ಸ್ ಸಿಕ್ಕಿಲ್ಲ. NC ಅವರು ಕ್ಲಿಯರೆನ್ಸ್ ಕೊಟ್ಟಿಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋದಕ್ಕೆ ಅಂತ ಅಪ್ಡೇಟ್ ಇದೆ. ನೋಡೋಣ ಅದು ಯಾವಾಗ ಆಡ್ತಾರೆ ಅಂತ. ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ ಇಬ್ಬರಿಗೆ ರೆಸ್ಟ್ ಕೊಡಬಹುದು ಅಂತ. ಮುಖ್ಯವಾಗಿರುವಂಥ ಇಬ್ಬರು ಪ್ಲೇಯರ್ಸ್ಗಳು ODIs ಅಂತ ಬಂದಾಗ ಎಲ್ಲಾದರೂ ಸ್ಟ್ರೈಟ್ ಅವೇ ಅವ್ರನ್ನ ಕರ್ಕೊಂಬರ್ಬೇಕು ಲೆವೆನಲ್ಲಿ ಅನ್ನೋ ಪ್ಲೇಯರ್ಗಳು ಹಾರ್ದಿಕ್ ಪಾಂಡ್ಯ ಜೊತೆಗೆ ಜಸ್ಪ್ರೀತ್ ಬುಮ್ರಾ. ಈ ಇಬ್ಬರು ಪ್ಲೇಯರ್ಸ್ಗಳಿಗೆ T20 ವರ್ಲ್ಡ್ ಕಪ್ ಬರ್ತಾ ಇರೋದ್ರಿಂದ ರೆಸ್ಟ್ ಕೊಡಬೇಕು ಅಂತ BCCI ಅಂದ್ಕೊಂಡಿದೆ ಅಂತೆ. ಆದ್ದರಿಂದ ಈ ಇಬ್ಬರು ಹೆಸರುಗಳನ್ನ ನಾವು ನೋಡೋದಕ್ಕೆ ಸಿಗೋದಿಲ್ಲ ODI ಸ್ಕ್ವಾಡಲ್ಲಿ. ಯಾಕೆಂದರೆ ಇನ್ನೇನು ವರ್ಲ್ಡ್ ಕಪ್ ಪಟ್ಟನಾಗಿ ಬರ್ತಾ ಇದೆ. 50 ಓವರ್ ಏನಲ್ಲಿ ಮಿರಾನ್ 3 ಮ್ಯಾಚ್ ಆಡಿದ್ರೆ ಆಯಿತು, ಅಲ್ಲಿ ಏನಾಗುತ್ತೆ ಅಂತ ಅನ್ಬೋದು. ಬಟ್ ಆದರೂ ರೆಸ್ಟ್ ಬೇಕಮ್ಮ, ರೆಸ್ಟು ಇವಾಗ ಆಲ್ರೆಡಿ ರೆಸ್ಟ್ ಆಗಿದೆ. ಅಲ್ಲಿ ಈ ಸೀರೀಸ್ ಹಾಕಿದಂಗೆ ಸ್ವಲ್ಪ ಗ್ಯಾಪ್ ಇದೆ. ಏನು ಕಂಟಿನ್ಯೂಸ್ ಆಗಿ ಪಟ್ಟನಂಗೆ ಸೀರೀಸ್ ಏನಿಲ್ಲ. ನೆಕ್ಸ್ಟ್ ಸೀರೀಸು ಅಂದರೆ ODI ಸೀರೀಸು T20 ಸೀರೀಸ್ ಹಾಕ್ತಿದಂಗೆ ಕಂಟಿನ್ಯೂಷನ್ ಇಲ್ಲ. ಸ್ವಲ್ಪ ಒಂದು 10 ದಿನದ ಗ್ಯಾಪ್ ಇದೆ, 15 ದಿನದ ಗ್ಯಾಪ್ ಇದೆ. ಸೊ ಇಲ್ಲಿ ರಿಕವರಿ ತೊಗೊಂಬಿಟ್ಟು ಮತ್ತೆ ಒಂದು 3 ಮ್ಯಾಚ್ ಆಡ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಇನ್ನೂ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನು ಹಂಗೆ ತೊಗೊಂಡು ಹೋದರೆ ಆಗುತ್ತೆ. ಏನು ಫುಲ್ಲು ಏನು ಹಾಕೋವಂಥದ್ದು 30 ಓವರ್ ಬೌಲಿಂಗ್ ಅಂತ ಅನ್ಕೊಳ್ಳಿ. 3 ಮ್ಯಾಚ್ ಆಡಿದ್ರೆ 30 ಓವರ್ ಬೌಲಿಂಗ್ ಆಗ್ತಾರೆ. ಏನಂತ ಹೆವಿ ಏನಲ್ಲ, ಆಡ್ಬೋದು, ಮನಸ್ಸು ಮಾಡಿದ್ರೆ ಆಡ್ಬೋದು. ಬಟ್ ರೆಸ್ಟ್ ಕೊಡಬೇಕು ಅಂತ ಬಿಸಿ ಅನ್ಕೊಂತಿದ್ದಾರೆ ಅಂತ. ರಿಸ್ಕ್ ತಗೊಳ್ಳೋದು ಬೇಡ ಈ ಸೀರೀಸ್ಗೋಸ್ಕರ. ನಾವು ಇವ್ರನ್ನ ಏನಾದ್ರು ಇನ್ಕೇಸ್ ಇಂಜುರಿ ಆಯಿತು ಅಂತಂದರೆ ಕಳ್ಕೊಳ್ಳೋದು ಬೇಡ ಅವ್ರನ್ನ. ಮೈನ್ ಪ್ಲೇಯರ್ ಅವರು ಬುಮ್ರಾ ಆಗಿರಲಿ, ಹಾರ್ದಿಕ್ ಪಾಂಡ್ಯ ಆಗಿರಲಿ ಒಂಥರ ಮೈನ್ ಸ್ಟ್ರೆಂತು T20 ಸ್ಕ್ವಾಡ್ ಅಂತ ಬಂದಾಗ. ಸೊ ಇಬ್ಬರು ಪ್ಲೇಯರ್ಸ್ಗಳನ್ನ ಆಗ್ಬಿಡ್ತು ಅಂತಂದರೆ ಅಲ್ಲಿ ಸೈಕಾಗೋಗ್ಬಿಡುತ್ತೆ, ಸ್ಕ್ವಾಡೇ ಸೈಕಾಗೋಗ್ಬಿಡುತ್ತೆ. ಅವ್ರನ್ನ ಫ್ರೆಶ್ ಆಗಿಡೋಣ ಇನ್ನೇನು T20 ವರ್ಲ್ಡ್ ಕಪ್ಪಿಗೆ ಅನ್ನೋ ಥರ ಯೋಚನೆ ಮಾಡ್ತಿರೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಶುಭ್ಮನ್ ಗಿಲ್ ಟು ರಿಟರ್ನ್ ಆಸ್ ಇಂಡಿಯನ್ ಕ್ಯಾಪ್ಟನ್ ಅಂತ ಅಪ್ಡೇಟ್ ಇದೆ ODIsಗೆ. ಏನು ಪಾಪ ರಾಹುಲ್ ಅಣ್ಣ ಅಷ್ಟು ತಗದ ಕ್ಯಾಪ್ಟನ್ಸ್ ಎಲ್ಲ ನಿಭಾಯಿಸ್ಬಿಟ್ಟು ಸೀರೀಸೆಲ್ಲ ಗೆಲ್ಸಿದ್ದಾರೆ. ಇಲ್ಲಿ ನೋಡೋಣ ಶುಭ್ಮನ್ ಗಿಲ್ ಮತ್ತಾನ ಅಂತ ಕೇಳಿದ್ರೆ ಹೌದು, ಶುಭ್ಮನ್ ಗಿಲ್ಗೆ ಇಂಜುರಿ ಆಗಿತ್ತು, ಅದಕ್ಕೋಸ್ಕರ ಇವ್ರಿಗೆ ಕ್ಯಾಪ್ಟನ್ಸಿನ ಕೊಟ್ಟಿದ್ರು. ಸೊ ಇಲ್ಲಿ ಮತ್ತೆ ಇವರು ಕ್ಯಾಪ್ಟನ್ಸಿಗೆ ರಿಟರ್ನ್ ಆಗ್ತಾ ಇದ್ದಾರೆ ಅಂತ ಅಪ್ಡೇಟ್ ಇದೆ ಮಗ. ಸೊ ನೋಡೋಣ, ಯಶಸ್ವಿ ಜಾಯ್ಸ್ವಾಲ್ಗೂ ಕೂಡ ಇಲ್ಲಿ ಅವಕಾಶ ಸಿಗುವಂಥ ಚಾನ್ಸಸ್ಸು ಇರುತ್ತೆ. ಕಾದು ನೋಡೋಣ. ಅಂದರೆ ಸ್ಕ್ವಾಡಲ್ಲಿ ಅವಕಾಶ ಸಿಗುವಂಥ ಚಾನ್ಸಸ್ ಇರುತ್ತೆ. ನೋಡೋಣ ಅದೇನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಇಷ್ಟು ಬರ್ತಿರೋವಂಥ ಅಪ್ಡೇಟ್ಸು. ಶುಭ್ಮನ್ ಗಿಲ್ ಟು ರಿಟರ್ನ್, ಹಾರ್ದಿಕ್ ಪಾಂಡ್ಯ ಜೊತೆಗೆ ಜಸ್ಪ್ರೀತ್ ಬುಮ್ರಾ ಟು ಬಿ ರೆಸ್ಟೆಡ್, ಜೊತೆಗೆ ಶ್ರೇಯಸ್ ಅಯ್ಯರ್ ಆಲ್ಸೋ ಟು ಬಿ ರೆಸ್ಟೆಡ್. ಯಾಕೆ ಅಂತಂದರೆ ಇಂಜುರಿ ಕನ್ಸರ್ನ್ಸ್ ಇನ್ನೂ ಇರೋದ್ರಿಂದ ಕಾದು ನೋಡೋಣ ಏನಾಗುತ್ತೆ. ಆ್ಯಂಡ್ ರಿಷಬ್ ಅಂತೂ ಸೆಲೆಕ್ಟ್ ಆಗೋ ಚಾನ್ಸಸ್ಸು ಕಾಣಿಸ್ತಾ ಇಲ್ಲ. ಇಶಾನ್ ಕಿಶನ್ಗೆ ಅವಕಾಶ ಸಿಗುವಂಥ ಚಾನ್ಸಸ್ ಇದೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.